ಸಚಿವ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಕೋರ್ಟ್ ನಲ್ಲಿ ನಿರ್ಧಾರ ಆಗುತ್ತೆ ಇವತ್ತು. ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಡಿಕೆ ಶಿವಕುಮಾರ್ಗೆ ಶುರುವಾಗಿದೆ ಢವಢವ. ಏನಾಗ್ಬಿಡುತ್ತೆ ಅನ್ನುವ ಭಯ ಶುರುವಾಗಿದೆ ಡಿಕೆ ಶಿವಕುಮಾರ್ ಅವರಿಗೆ. ಯಾಕೆಂದ್ರೆ ಇಡಿ ನೋಟಿಸ್ ಅನ್ನ ನೀಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ಕೋರ್ಟ್ ನಲ್ಲಿ ನಿರ್ಧಾರ ಆಗಲಿದೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದ್ದಂತ ಅರ್ಜಿ ಮೂಲ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ರು ರಿಟ್ ಅರ್ಜಿಯನ್ನ. ಸೊ ಹೀಗಾಗಿ ಆ ಒಂದು ರಿಟ್ ಅರ್ಜಿ ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್. ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಏನಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡಿ ಸಮನ್ಸ್ ರದ್ದುಪಡಿಸಲು ಅರ್ಜಿಯನ್ನ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್. ಹೈಕೋರ್ಟ್ ನಲ್ಲಿ ಇಂದು ನಡೆಯಲಿದೆ ಮಹತ್ವದ ವಿಚಾರಣೆ. ಖುದ್ದು ಹಾಜರಾಗುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಅನ್ನ ನೀಡಿತ್ತು ಇಡಿ, ಅಂದ್ರೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ನೀಡಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಸೊ ಹೀಗಾಗಿ ಅದನ್ನ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್ ಅವರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರಣೆ ನಡೆಯಲಿದೆ. ಜನವರಿ 17ರಂದು ಸಮನ್ಸ್ ಅನ್ನ ನೀಡಿತ್ತು ಜಾರಿ ನಿರ್ದೇಶನಾಲಯ. ಫೆಬ್ರವರಿ 8ರಂದೇ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿತ್ತು. ಆದ್ರೆ ಅವತ್ತು ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಕಾಲಾವಕಾಶವನ್ನ ಕೋರಿದ್ರು ಡಿಕೆ ಶಿವಕುಮಾರ್. ಸೊ ಹೀಗಾಗಿ ಆ ಕಾಲಾವಕಾಶವನ್ನ ಕೂಡ ನೀಡಲಾಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪರವಾಗಿ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಲಿದ್ದಾರೆ. ಅವರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಡೀ ರಾಜಕಾರಣಿಗಳ ಚಿತ್ತ ಹೈಕೋರ್ಟ್ ನತ್ತ ನೆಟ್ಟಿದೆ. ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಇಂದು ರಿಲ್ಯಾಕ್ಸ್ ಸಿಗುತ್ತಾ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು, ಅಥವಾ ಸಂಕಷ್ಟ ಎದುರಾಗುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಮಹತ್ವದ ದಿನ. ಏನಾಗಬಹುದು ಅಂತ, ಯಾವ ರೀತಿಯಾದಂತಹ ಟೆನ್ಷನ್ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಡಿಕೆ ಶಿವಕುಮಾರ್ ಅವರಿಗೆ? ಪೃಥ್ವಿರಾಜ್, ಖಂಡಿತ. ಯಾಕಂದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅವರು ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿರುವಂತಹ ಒಂದು ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ಬರೋದ್ರಿಂದ ಇವತ್ತು ಏನಾಗುತ್ತೆ ಹೈಕೋರ್ಟ್ ನಲ್ಲಿ ಅಂತ ಹೇಳಿ ಒಂದು ಭಾರಿ ಮಹತ್ವದ ದಿನ ಡಿಕೆ ಶಿವಕುಮಾರ್ ಅವರಿಗೆ ಆಗಿದೆ. ಯಾಕಂದ್ರೆ ಇವತ್ತೇನಾದ್ರು ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಅವ್ರು ಸಲ್ಲಿಸಿರುವಂತಹ ಅರ್ಜಿಯನ್ನ ಹೈಕೋರ್ಟ್ ಅರ್ಜಿ ಮಾಡಿದ್ರೆ ಒಂದು ರೀತಿಯಲ್ಲಿ ಅವರು ರಿಲ್ಯಾಕ್ಸ್ ಆಗ್ತಾರೆ, ಮತ್ತೆ ಅವ್ರಿಗೆ ಒಂದು ರೀತಿ ಇಡಿಯಿಂದ ಒಂದು ರೀತಿ ಸಂಕಷ್ಟದಿಂದ ಪಾರಾಗ್ತಾರೆ, ಅಥವಾ ಅವರನ್ನ ಇಡಿ ವಿಚಾರಣೆಗೆ ಹಾಜರಾಗಬೇಕು, ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ಹೈಕೋರ್ಟ್ ಏನಾದ್ರು ಅವರಿಗೆ ಒಂದು ಸೂಚನೆಯನ್ನ ಕೊಟ್ರೆ ಮತ್ತೆ ಅವರಿಗೆ ಸಂಕಷ್ಟ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ಈಗ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಇಡಿ ಈಗಾಗಲೇ ಅವರಿಗೆ 3 ಬಾರಿ ಸಮನ್ಸ್ ಅನ್ನ ಜಾರಿ ಮಾಡಿದೆ, 3 ಬಾರಿ ಸಹ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿತ್ತು. ಆದ್ರೆ ಅವರು ಕೆಲವು ಕಾರಣಗಳನ್ನ ನೀಡಿ ಒಂದು ಕಾಲಾವಕಾಶವನ್ನು ಸಹ ಪಡ್ಕೊಂಡಿದ್ರು. ಆದ್ರೆ ಇದೀಗ ಅದು ಕೋರ್ಟ್ ಮೆಟ್ಟಿಲೇರೋದ್ರಿಂದ ಸಮನ್ಸ್ ರದ್ದು ಮಾಡಬೇಕು, ಮತ್ತೆ ಮೂಲ ಪ್ರಕರಣವನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೀಗ ಇವತ್ತು ನಡೆಯುವಂತ ವಿಚಾರಣೆ ಯಾವ ರೀತಿ ಇರುತ್ತೆ ಅನ್ನೋದೀಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.